ನಮಸ್ಕಾರ ಪ್ರಿಯ ಬಂಧುಗಳೇ, ನಾನು ನಿಮ್ಮ ವಿಜಯ್ ಭಾಗ್ಯ RCR. ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶವೇನೆಂದರೆ, ನನಗೆ ತಿಳಿದ ಕುಂಭಮೇಳದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕಂತೇಳಿ. ಕುಂಭ ಎಂದರೆ ಕಲಶ ಮತ್ತು ಇನ್ನೊಂದು ಅರ್ಥ ಪರಿಪೂರ್ಣವಾದದ್ದು ಎಂದು. ಮೇಳ ಎಂದರೆ ಒಂದಾಗುವುದು. ಕುಂಭಮೇಳ ಎಂದರೆ ಪರಿಪೂರ್ಣದಲ್ಲಿ ಒಂದಾಗುವುದು ಎಂದು ಅರ್ಥ. ಹಿಂದೆ ಸ್ಕಂದ ಪುರಾಣದಲ್ಲಿ ನಮ್ಮ ದೇವತೆಗಳು ಮತ್ತು ಅಸುರರು ಮಂದರಧರ ಮತ್ತು ವಾಸುಕಿ ಎಂಬ ಹಾವಿನ ಜೊತೆ ಸಮುದ್ರ ಮಂಥನವನ್ನು ಮಾಡುತ್ತಾರೆ. ಆ ಸಮುದ್ರ ಮಂಥನ ಮಾಡುವಾಗ ಕೆಲವು ಅದ್ಭುತಗಳು ಅದರಲ್ಲಿ ಹುಟ್ಟುತ್ತವೆ. ಉದಾಹರಣೆಗೆ ಕಾಮಧೇನು, ಕಲ್ಪವೃಕ್ಷ, ಅನೇಕ ವಿಧಗಳು ಅದರಲ್ಲಿ ಹುಟ್ಟುತ್ತವೆ. ಅದೇ ರೀತಿ ಒಂದಾದದ್ದು ವಿಷ. ಆ ವಿಷ ಹುಟ್ಟಿದಾಗ ಸಹ ನಮ್ಮ ಪರಮಶಿವ ಅದನ್ನು ಕುಡಿದು ವಿಷಕಂಠ ಎಂದು ಸಹ ಹೆಸರು ಕಳಿಸಿರುತ್ತಾನೆ. ಅದೇ ರೀತಿ ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಅಮೃತವು ಹುಟ್ಟುತ್ತದೆ. ಈ ಅಮೃತವನ್ನು ಅಸುರರು ಮತ್ತು ದೇವತೆಗಳು ನಮಗೆ ಬೇಕು ಅಂದರೆ ಜಗಳ ಮಾಡುವ ಸಮಯದಲ್ಲಿ ಆ ಮಹಾವಿಷ್ಣುವು ಆ ಕಲಶವನ್ನು ತೆಗೆದುಕೊಂಡು ದೇವಲೋಕಕ್ಕೆ ತೆಗೆದುಕೊಂಡು ಹೋಗುವಾಗ ಅದರಲ್ಲಿ ಒಂದು 4 ಹನಿಗಳು ನಮ್ಮ ಭೂಲೋಕದಲ್ಲಿ ಬಿದ್ದಿವೆ ಅಂಥೇಳಿ ಪುರಾಣಗಳು ಹೇಳುತ್ತವೆ. ಆ 4 ಹನಿಗಳು ಬಿದ್ದಿವೆ. ಇವತ್ತಿನ ದಿವಸ 4 ನದಿಗಳಾಗಿ ಪರಿವರ್ತನೆಗೊಂಡಿರ್ತವೆ. ಅವು ಯಾವುವೆಂದರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಮತ್ತು ಗೋದಾವರಿ ನದಿ. ಗಂಗಾ ನದಿ ಬಂದು ಪ್ರಯಾಗ್ರಾಜ್ನಲ್ಲಿ, ಯಮುನಾ ನದಿ ಬಂದು ಹರಿದ್ವಾರದಲ್ಲಿ, ಸರಸ್ವತಿ ಬಂದು ಉಜ್ಜಯಿನಿಯಲ್ಲಿ, ಗೋದಾವರಿ ಬಂದು ನಾಸಿಕ್ನಲ್ಲಿ ಇವೆ. ಈ ನದಿಗಳಲ್ಲಿ ಮಾತ್ರ ಈ ಕುಂಭಮೇಳವನ್ನು ಆಚರಿಸುತ್ತಾರೆ. ಈ ಕುಂಭಮೇಳವನ್ನು 4 ವಿಧಗಳಲ್ಲಿ ಆಚರಿಸುತ್ತಾರೆ. 4 ವರ್ಷಕ್ಕೊಮ್ಮೆ ಕುಂಭಮೇಳ, 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ, 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ. ಈಗ ನಡೆಯುತ್ತಿರುವ ನಮ್ಮ ಪ್ರಯಾಗ್ರಾಜು, ಅಲಹಾಬಾದ್ ಎರಡೂ ಒಂದೇ. ಈ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವು 144 ವರ್ಷಕ್ಕೊಮ್ಮೆ ಬರುತ್ತದೆ. ನಮ್ಮೆಲ್ಲರಿಗೂ ಈ ನಡುವೆ ತಿಳಿದ ವಿಷಯನೇ. ಹಿಂದೆ 1881ರಲ್ಲಿ ಈ ಮಹಾಕುಂಭಮೇಳ ನಡೆದಿದೆ ಎಂದು ಪುರಾಣಗಳು ಹೇಳಿವೆ. ಹಾಗೂ ಇನ್ನು ಮುಂದೆ 2169ರಲ್ಲಿಗೂ ನಡೆಯುತ್ತದೆ. ಇಂದನೂ ನಾವು ನೋಡಿಲ್ಲ, ಮುಂದೆನೂ ನಾವು ನೋಡೋದಿಲ್ಲ. ಈಗ ನಾವು ನಡೆಯುತ್ತಿದ್ದು ಕಣ್ಣಾರೆ ನೋಡ್ತಿದ್ದಿಲ್ಲ, ಅದೇ ನಮ್ಮ ಈ ಜನ್ಮದ ಪುಣ್ಯವೆಂದು ಸಹ ನಾವು ತಿಳಿಯಬಹುದು. ಮತ್ತು ಈ ಕುಂಭಮೇಳ ನಡೆಯುತ್ತಿದ್ದ ಹೋಗಿ ಸ್ನಾನ ಮಾಡೋದು, ಪುಣ್ಯ ಸ್ನಾನಗಳು ಮಾಡೋದು ಬಹಳ ವಿಶೇಷ. ಈ 45 ದಿವಸಗಳಲ್ಲಿ ಅಲ್ಲಿ ಜನವರಿ 13ರಿಂದ ಫೆಬ್ರವರಿ 26 ಮಹಾಶಿವರಾತ್ರಿವರೆಗೆ ಈ ಕುಂಭಮೇಳ ನಡೆಯುವುದು. ಇದರಲ್ಲಿ ನಾಗಸಾಧುಗಳು, ಅಘೋರಿಗಳು, ಬಹಳಷ್ಟು ಸಾಧು ಸಂತರು, ಸದ್ಭಕ್ತರು ಎಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ. ನಾವು ಸಹ ಹೋಗಿ ಸ್ನಾನ ಮಾಡಬೇಕು. ತಮ್ಮ ಯೋಗ್ಯತೆಗಳ ಪ್ರಕಾರ ಹೋಗಿ ಕಾರಲ್ಲಿ, ಬಸ್ಸಲ್ಲಿ, ಪ್ಲೇನಲ್ಲಿ ಹೋಗಿ ಯಾವುದೇ ರೀತಿಯಲ್ಲಿ ಹೋಗಿ ಸ್ನಾನ ಮಾಡುವುದು ನಮ್ಮ ಈ ಜನ್ಮದ ಪುಣ್ಯ ಎಂದು ನಾನು ಭಾವಿಸುತ್ತೇನೆ. ಈ ಸ್ನಾನ ಮಾಡಿದರೆ ನಮಗೆ ಏನಾಗುತ್ತದೆ ಅಂತ ಕೇಳಿದರೆ, ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಮತ್ತು ಕರ್ಮಗಳನ್ನು ಕಳೆಯುತ್ತೇವೆ, ಆತ್ಮಶುದ್ಧೀಕರಣವಾಗುತ್ತದೆ, ನಮ್ಮ ಪಾಪಗಳನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ ಅಂತೇಳಿ ನಮ್ಮ ಒಂದು ಭಾವನೆ ಮತ್ತು ಕಲ್ಪನೆ. ಈ 45 ದಿವಸಗಳಲ್ಲಿ ಸಹ ಅದರಲ್ಲಿ 6 ದಿವಸ ಅಮೃತ ಸ್ನಾನ ಎಂದು ಕರೆಯುತ್ತಾ ಇದ್ದಾರೆ. 13ನೇ ಜನವರಿ, 14ನೇ ಸಂಕ್ರಾಂತಿ, 26ನೇದು ಮಘಿ ಅಮಾವಾಸ್ಯೆ ಮತ್ತು ಫೆಬ್ರವರಿ 3 ಬಸಂತ ಪಂಚಮಿ, ಫೆಬ್ರವರಿ 12 ಮಾಘ ಪೂರ್ಣಿಮಾ ಮತ್ತು 26 ಫೆಬ್ರವರಿ ಮಹಾಶಿವರಾತ್ರಿನಲ್ಲಿ ಮುಕ್ತಾಯಗೊಳ್ಳುತ್ತದೆ ಈ ಕುಂಭಮೇಳ. ಆದರೆ ಈ 6 ದಿನಗಳಲ್ಲಿ ಮಾತ್ರ ವಿಶೇಷ. ಆ ದಿನಗಳಲ್ಲಿ ಮಾತ್ರ ಮಾಡಿದ್ರೆ ನಮಗೆ ಪುಣ್ಯ ಫಲ ಸಿಗುತ್ತೆ ಅಂತ ಹಂಗೇನು ಇಲ್ಲ. ಈ 45 ದಿವಸ ನಾವು ಯಾವ ದಿನವಾದರೂ ಅಲ್ಲಿ ಆ ನದಿಯಲ್ಲಿ ಹೋಗಿ ನಮ್ಮ ಅಮೃತ ಸ್ನಾನವನ್ನು ಮಾಡಿದರೆ ನಮ್ಮ ಪಾಪ ವಿಮೋಚನೆ ಕಳ್ಕೋಬಹುದು. ಎಲ್ಲರೂ ಹೋಗಿ ಈ ಸ್ನಾನವನ್ನು ಮಾಡಬೇಕು, ಇದರದ ಮಹತ್ವವನ್ನು ತಿಳ್ಕೋಬೇಕು ಅಂಥೇಳಿ ನಿಮ್ಮೆಲ್ಲರಿಗೂ ನಾನು ಹಂಚ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇನ್ನು ಮುಂದೆ ನನ್ನ ವಿಡಿಯೋಗಳನ್ನು ಇನ್ನೂ ಸಹ ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.